ಪ್ರಾಮಾಣಿಕರವರು ಅದು ಅಧಿಕಾರ ಉಳಿದವ್ರನ್ನೆಲ್ಲ ಹೊರಗೆ ಹಾಕ್ತಾ ಹೋಗ್ಬಿಟ್ರು. ಜೊತೆಗೆ ಅಣ್ಣಾ ಹಜಾರೆ ಅವರು ಅದಕ್ಕೆ ರಾಜಕೀಯ ಬರೋದಿಲ್ಲ, ಮತ್ತು ರಾಜಕೀಯ ಬರೋದಿಲ್ಲ ಅಂದರೆ ಹೆಂಗೆ ಪರಿವರ್ತನೆ ಮಾಡೋರು? ರಾಜಕಾರಣಿಗಳಂತೂ ಯಾರ ಮಾತನ್ನು ಕೇಳುವವರಲ್ಲ, ತಮಗೆ ಲಾಭ ಹೋಗಿದ್ರೆ ಮಾತ್ರ ಮಾಡುವಂಥವ್ರು. ಇದ್ರ ಎರಡು ಮಾತೇ ಇಲ್ಲ. ಇಂಥ ಪ್ರಸಂಗದಲ್ಲ ಅಣ್ಣಾ ಹಜಾರೆ ದೂರ ಸರಿದ್ರಿಂದಾಗೆ ಅವ್ರು ಇದ್ದಿದ್ರೆ ಅವರು ನಿಶ್ಚಿತವಾಗಿಯೂ ಯೋಗೇಂದ್ರ ಯಾದವ್ ಹೊರ ಹೋಗ್ತಿರಲಿಲ್ಲ, ಪ್ರಶಾಂತ್ ಭೂಷಣ್ ಹೋಗ್ತಿರಲಿಲ್ಲ, ಎಲ್ಲ ಕುಡಿದು ಹೊಸ ರಾಜಕೀಯ ಶಕ್ತಿ ಉದಯ ಆಗಿತ್ತು ಈ ದೇಶದಲ್ಲಿ. ಅದನ್ನು ಹಾಳು ಮಾಡೋದಕ್ಕೆ ಕಾರಣೀಕರ್ತರಪ್ಪ ಅಂದ್ರೆ ನಮ್ಮ ಮೊದಲನೇದಾಗಿ ಅಣ್ಣಾ ಹಜಾರೆ, ಎರಡನೇದಾಗಿ ಕೇಜ್ರಿವಾಲ್ ಒಬ್ಬೊಬ್ಬರಾಗಿ ಹೊರಗೆ ಹಾಕ್ತಾ ಹೋಗಿಬಿಟ್ರು. ತಾನೊಬ್ಬಪ್ಪ ಸರ್ವಾಧಿಕಾರಿ ಹೇಳಿದ್ರು. ಅವರು ಇನ್ನೊಂದು ಕಾಂಗ್ರೆಸ್ ಅಂಥದ್ದು, JDS ಅಂಥದ್ದು, BJP ಅಂಥದ್ದು ಪಕ್ಷ ಆಗಿಬಿಡ್ತು. ಯಾವ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೋರಿಗೆ ಇನ್ನೊಂದು ಕಡೆ ಭ್ರಷ್ಟಾಚಾರದ ಆರೋಪದೊಳಗೆ ಇಲ್ಲ ಸಿದ್ಧಾಗಿಲ್ಲ, ಅದು ಆರೋಪದೊಳಗೆ ಜೈಲಿಗೂ ಹೋದರು, ಅಧಿಕಾರ ಕಳ್ಕೊಂಡ್ರು, ಇವತ್ತು ಬೀದಿ ಪಾಲಾಗಿದ್ದಾರೆ. ಅಂದರೆ ಪ್ರಾದೇಶಿಕ ಪಕ್ಷ ಕಟ್ಟೋದಕ್ಕೆ ಪ್ರಾಮಾಣಿಕತೆ ಭಾಳ ಪ್ರಮುಖ ಇರ್ತದೆ. ಜನರು ಹೋರಾಟ ಇರಬೇಕಾಗ್ತದೆ. ಆ ದಿಶೆಯಲ್ಲೇ ಕೋಡಿಹಳ್ಳಿ ಚಂದ್ರಶೇಖರ್ ಬಗ್ಗೆ ವಿಶ್ವಾಸದ, ಆದರೆ ಅದೇ ವಿಶ್ವಾಸನ ಸೇಮ್ ಇಬ್ರಾಹಿಂ ಬದಲಾಗಿ ಇಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಹಿಂದೆಲ್ಲ ರಾಜಕೀಯ ಅವ್ರು ನೋಡಿದವರಿದ್ದಾರೆ, ಅವ್ರು ಏನು ಮಾಡಿದ್ರು ಏನಿಲ್ಲ, ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸು ಮಾಡಿದ್ದಾರೆ. ಕಾಂಗ್ರೆಸ್ ಮತ್ತು JDS ಹತ್ತ ಹೋಗಿ ಒಬ್ಬರು ಮಾಡಿದ್ದಾರೆ. ಒಂದಿಷ್ಟು ಆರೋಪಗಳು ಅವ್ರ ಮೇಲೆ ಇದ್ದಾವೆ, ಆದರೂ ಅವ್ರು ಪ್ರಯತ್ನ ಮಾಡ್ತಾಯಿದ್ದಾರೆ, ಯಶಸ್ವಿ ಆಗಿರೋದು ನಮ್ಮ ಅಭಿಪ್ರಾಯ, ನಮ್ಮ ಬಯಕೆ. ಯಾಕೆಂದ್ರೆ ಪ್ರಾದೇಶಿಕ ಪಕ್ಷ ಬಲಿಷ್ಠ ಬೇಕಾಗಿದೆ, ಅದು ಸಾಧ್ಯನಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಯಾಕಂದ್ರೆ ಈಗಾಗಲೇ ನಿಮ್ಗೆ ಗೊತ್ತದ, ಪ್ರಾದೇಶಿಕ ಪಕ್ಷ ಕಟ್ಟಕ್ಕೆ ಹೋಗಿ ನಮ್ಮ ಯಡಿಯೂರಪ್ಪನವ್ರು ಏನಾದರೂ, ಅದೇ ಕಾಲಕ್ಕೆ ನಮ್ಮ ಕನ್ನಡ ಪಕ್ಷ ಕಟ್ಟಕ್ಕೆ ಹೋದಂಥ ನಮ್ಮ VRL ಅವ್ರು ಏನಾದರೂ ಇದೆ ಹಿಂಗೆ ತೆಗೆದು ಹೋದಾಗ ಬರ್ತಾಯಿದ್ರು.